ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಮಳೆಗಾಲಕ್ಕಿರುವ ಸ್ಪೈಸಿ ಐಟಮ್ನೊಂದಿಗೆ ಬಂದಿದ್ದೇನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಉತ್ತಮವಾದ ರೆಸಿಪಿ. ಇದು ನೋಡಿ, ಕಡಲೆಬೇಳೆನ 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ನಾವೀಗ ಅರ್ಧ ಕೆ ಅಷ್ಟು ತಗೊಂಡಿದ್ದೀವಿ. ಅರ್ಧ ಕೆ ಜಿಗೆ ನಮಗೊಂದು 1 ಕೆ ಜಿ ಮೇಲೇ ವಡೆ ಆಗುತ್ತೆ ನೋಡಿ. ಇದು ಈಗ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಒಂದು 4ರಿಂದ 5 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತರಿಯಾಗಿ. ತುಂಬ ನೈಸಾಗಿ ರುಬ್ಕೋಬಾರ್ದು, ಪೇಸ್ಟಾಗಿ ಈ ಥರ ಬಾಯಿಗೆ ಸಿಗಬೇಕದು, ಆ ಥರ ಬೇಕು. ತುಂಬ ಜನ ಕಟ್ ಮಾಡಿ ಹಾಕ್ಕೊಳ್ತಾರೆ. ನಾವು ಈ ಥರ ಪೇಸ್ಟ್ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಜಾಸ್ತಿ ಹಾಕ್ಕೊಂಡು ಸ್ಪೈಸಿ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡ್ತಾ, ಇದೆಲ್ಲ ಮಿಕ್ಸ್ ಆದಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್, ಮಳೆಗಾಲಕ್ಕೆ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸಿಗೆ, ಲಂಚಿಗೆ ಸೈಡ್ ಡಿಶ್ ಆಗಿ ಎಲ್ಲ ಯೂಸ್ ಮಾಡ್ಕೋಬೋದು. ಡ್ರಿಂಕ್ಸ್ ಪಾರ್ಟಿಗೆಲ್ಲ ಆಗುತ್ತೆ. ಸೊ ಇದನ್ನು ನೋಡಿ ಹೀಗೆ ತಟ್ಟಿ ಆಯಿಲ್ಗೆ ಹಾಕೋದು. ನಿಮಗೆ ಅಗಾಲ ಹೊಡಿಬೇಕಂದ್ರೆ ಅಗಾಲ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಹಾಕ್ಬೋದು. ಚಿಕ್ಕ ವಡೆಯಾಗಿ ಮಾಡ್ಕೋಬೋದು. ನಾವು ಇದು 2 ಸೈಜಲ್ಲೂ ಮಾಡಿದ್ದೀವಿ. ನೋಡಿ, ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡಿ, ಸಬ್ಸ್ಕ್ರೈಬರ್ಸು ನೋಡ್ಕೊಳ್ಳಿ. ಅಥವಾ ಫಸ್ಟ್ ಬಂದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಕಮೆಂಟ್ ಮಾಡಿ ಆದಷ್ಟು. ನೋಡಿ, ಇದನ್ನು 2 ಕಡೆ ತಿರುಗಿಸಿ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇರಬೇಕು. ಇದು ರವೆ ಬೆಂದಾಗ ಒಂದು ಫ್ಲೇವರ್ ಬರುತ್ತೆ, ಅದು ಮನೆ ತುಂಬ ಆಡಿಕೊಂಡು ತುಂಬ ಘಮ ಅನ್ನಿಸುತ್ತೆ ಮನೆಯೆಲ್ಲ. ನೋಡಿ, ಈಗ ಇದು ರೆಡಿ ಆಯಿತು. ಇಷ್ಟು ಈಸಿ ಅಲ್ವಾ ಮಾಡ್ಕೊಳ್ಳೋಕ್ಕೆ. ಕಡಲೆಬೇಳೆ ನೆನೆದಿದ್ರೆ ಸಾಕು, ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡ್ತದೆ. ಇಷ್ಟೇ ಕೆಲಸ ಇದ್ರದ್ದು. ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಬಿಸಿ ಬಿಸಿ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಸ್ಕೂಲಿಂದ ಬರುವಾಗೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.